ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳು. ವೀಕ್ಷಕರೇ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರಿಗೆ ಮತ್ತೆ ರಾಜ್ಯದ ಜನತೆಗೆ ಸಾಕಷ್ಟು ಭಾಗ್ಯಗಳನ್ನು ಕೊಟ್ಟಿದೆ. ಆದರೆ ಈಗ ಬೆಂಗಳೂರಿನಲ್ಲಿ ಜಿಬಿಎ ನಾಯಿಗಳಿಗೂ ಕೂಡ ಒಂದು ಭಾಗ್ಯವನ್ನು ಕೊಡುತ್ತಾ ಇದೆ. ಅದು ಯಾವ ಭಾಗ್ಯ ಅಂತಂದರೆ ಚಿಕನ್ ರೈಸ್ ಭಾಗ್ಯ ಅಂತ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ನಿಜಕ್ಕೂ ಕೂಡ ನಾಯಿಗಳಿಗೆ ಬಾಡೂಟದ ಭಾಗ್ಯವನ್ನು ಕೊಡೋಕೆ ಮುಂದಾಗಿದೆ ಜಿಬಿಎ. ಈಗ ಅದು ಎಷ್ಟು ದಿನಕ್ಕೆ 2 ಬಾರಿ ಚಿಕನ್ ರೈಸ್ ಕೊಡಬೇಕು ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಇದೆಲ್ಲವನ್ನು ನೋಡೋದಾದರೆ ಗಮನಿಸ್ತಾ ಹೋಗೋಣ. ನೋಡಿ, ಇನ್ನು ಮುಂದೆ ಬೀದಿ ನಾಯಿಗಳಿಗೆ ದಿನಕ್ಕೆ 2 ಬಾರಿ ಚಿಕನ್ ರೈಸನ್ನು ಕೊಡೋಕೆ ಜಿಬಿಎ ಮುಂದಾಗಿದೆ. ಸೆಟ್ಲರ್ ನಿರ್ಮಿತ ಒಂದು ಚಿಕನ್ ರೈಸ್ ಏನಿದೆ ಅದನ್ನು ವಿತರಣೆ ಮಾಡಬೇಕಂತ ಯೋಚನೆ ಮಾಡ್ತಾ ಇದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ಕೊನೆಗೂ ಕೂಡ ಈಗ ಬೀದಿ ನಾಯಿಗಳಿಗೆ ಈ ರೀತಿಯಾದಂತಹ ಒಂದು ಚಿಕನ್ ರೈಸ್ ಭಾಗ್ಯವನ್ನು ನೀಡೋಕೆ ಮುಂದಾಗ್ಬಿಟ್ಟಿದೆ. ಬೀದಿಗಳಿದ್ರೆ ಸಾಕು, ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇತ್ತು. ಹೀಗಾಗಿ ಅದನ್ನು ಹೇಗಾದರೂ ಮಾಡಿ ಅವ್ರನ್ನ ನಿಯಂತ್ರಣ ಮಾಡಬೇಕು ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತದೆ. ಹೀಗಾಗಿ ಮಾಂಸದೂಟವನ್ನು ನೀಡೋಕೆ ಅನೇಕರು ಕೂಡ ಬೇಡ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲ, ಜಿಬಿಎ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜಿಬಿಎ ನಿರ್ಧಾರವನ್ನು ವಿರೋಧಿಸಿದ್ರು ಕೂಡ ಪರ ವಿರೋಧದ ಚರ್ಚೆಯ ನಡುವೆ ಈಗ ನಾಯಿಗಳಿಗೆ ನಿತ್ಯವೂ ಕೂಡ 2 ಬಾರಿ ಚಿಕನ್ ರೈಸನ್ನು ಕೊಡೋಕೆ ಜಿಬಿಎ ನಿರ್ಧಾರ ಮಾಡಿಬಿಟ್ಟಿದೆ. ಏನೇನು ಕೊಡುತ್ತೆ, ಎಷ್ಟು ಪ್ರಮಾಣದಲ್ಲಿ ಕೊಡುತ್ತೆ, ಅದನ್ನೆಲ್ಲ ಎಷ್ಟು ಖರ್ಚಾಗುತ್ತೆ ಅಂತ ನಾವು ನೋಡೋಣ. ನೋಡಿ, ಈ ಒಂದು ಬೀದಿ ನಾಯಿಗಳಿಗೆ ದಿನಕ್ಕೆ 2 ಬಾರಿ ಚಿಕನ್ ರೈಸನ್ನು ಕೊಟ್ಟರೆ ಜಿಬಿಎ ಏನು ಹೇಳ್ತಾ ಇದೆ, ಶೆಟ್ಲರ್ ನಿರ್ಮಿತ ಚಿಕನ್ ರೈಸ್ ವಿತರಣೆ ಅಂತ ಹೇಳ್ತಾ ಇದೆ. ಒಂದು ಶ್ವಾನಕ್ಕೆ ಮಾಸಿಕವಾಗಿ ಅಂದರೆ ಒಂದು ತಿಂಗಳಿಗೆ ಒಂದು ನಾಯಿಗೆ 3,035 ರೂಪಾಯಿ ಖರ್ಚು ಮಾಡುತ್ತೆ ಜಿಬಿಎ. ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಒಂದು ನಾಯಿಗೆ ಚಿಕನ್ ರೈಸ್ ಕೊಡೋಕೆ ಒಂದು ದಿನಕ್ಕೆ ಖರ್ಚಾಗೋದು 102 ರೂಪಾಯಿ ಅಂತ ಹೇಳ್ತಾ ಇದೆ. ನೋಡಿ, ಈಗ ಜಿಬಿಎ ಒಂದು ದಿನಕ್ಕೆ ಒಂದು ನಾಯಿಗೆ 102 ರೂಪಾಯಿ ಖರ್ಚು ಮಾಡ್ತಾ ಇದೆ. ದಿನಕ್ಕೆ 2 ಬಾರಿ ಚಿಕನ್ ರೈಸ್ ಕೊಡೋಕೆ ನಿರ್ಧಾರ ಮಾಡಿದೆ ಅಂದರೆ ನೋಡಿ, ಒಂದು ಸಲಕ್ಕೆ 50 ರೂಪಾಯಿ, ಇನ್ನು ಇತರೆ ವೆಚ್ಚಕ್ಕೆ 52 ರೂಪಾಯಿ, ಇದೆರಡೂ ಸೇರಿದರೆ 102 ರೂಪಾಯಿ ಆಗುತ್ತೆ. ಈ ರೀತಿ ಖರ್ಚು ಆಗುತ್ತೆ ಅಂತ ಹೇಳಿ ಅಂದಾಜಿನ ಒಂದು ಲೆಕ್ಕಾಚಾರವನ್ನು ಮಾಡಿದೆ. ಬೀದಿ ನಾಯಿಗಳ ಒಂದು ಸ್ಥಳಾಂತರ ನಿರ್ವಹಣಾ ವೆಚ್ಚ ನಿಗದಿಪಡಿಸಲು ಸಮಿತಿ ಈಗಾಗಲೇ ರಚನೆ ಕೂಡ ಮಾಡಲಾಗಿದೆ. ಬೆಂಗಳೂರು ಕೇಂದ್ರ ಪಾಲಿಕೆ ಆಯುಕ್ತ ಆಗಿರುವಂತಹ ರಾಜೇಂದ್ರ ಚೋಳನ್ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಈ ಒಂದು ಸಮಿತಿಯನ್ನು ಕೂಡ ಈಗಾಗಲೇ ರಚನೆ ಮಾಡಲಾಗಿದೆ. ಹಾಗಾದರೆ ಬೀದಿ ನಾಯಿಗಳ ವಿಚಾರದಲ್ಲಿ ಈ ರೀತಿಯಾದಂತಹ ಒಂದು ಕ್ರಮ ತೆಗೆದುಕೊಂಡ್ರೆ ನಿಜಕ್ಕೂ ಕೆಲವರು ಓಕೆ ಅಂದಿದ್ದಾರೆ, ಕೆಲವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. 2 ಬಾರಿಯ ಒಂದು ಚಿಕನ್ ರೈಸ್ ಏನಿದೆ ಅದ್ರ ಬಗ್ಗೆ ನಾವು ಗಮನಿಸ್ತಾ ಹೋಗೋದಾದರೆ ನೋಡಿ, ಬೆಂಗಳೂರಿನಲ್ಲಿ ಬೀದಿ ನಾಯಿಗಳಿಗೆ ದಿನಕ್ಕೆ 2 ಬಾರಿ ಕೊಡುವಂತಹ ಈ ಒಂದು ಚಿಕನ್ ರೈಸ್ ಏನಿದೆ ಅದು ಸಾಕಾಗುತ್ತಾ? ಜಿಬಿಎಯ ಒಂದು ಖಜಾನೆಗೆ ಇದು ಮತ್ತೊಂದು ಹೊಣೆ ಅಥವಾ ಹೊರೆನಾ ಅಥವಾ ಒಳ್ಳೆ ಕೆಲಸನಾ? ಬೀದಿ ನಾಯಿಗಳಿಗೆ ಚಿಕನ್ ನೀಡೋಕೆ ತಿಂಗಳಿಗೆ 66.95 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಜಿಬಿಎ ಒಂದು ತಿಂಗಳಿಗೆ ಇಷ್ಟೊಂದು ಖರ್ಚು ಮಾಡಬೇಕಾಗುತ್ತೆ. ಬೀದಿ ನಾಯಿಗಳಿಗೆ ಚಿಕನ್ ನೀಡೋಕೆ ವಾರ್ಷಿಕವಾಗಿ ಅಂದರೆ ಒಂದು ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದರೆ ನೋಡಿ, 8.03 ಕೋಟಿ ರೂಪಾಯಿ ಖರ್ಚಾಗುತ್ತೆ. ದಿನಕ್ಕೆ 102 ರೂಪಾಯಿದಂತೆ ತಿಂಗಳಿಗೆ ಇವರು ಖರ್ಚು ಮಾಡುವಂಥದ್ದು 66.95 ಲಕ್ಷ ಆದರೆ ಒಂದು ವರ್ಷಕ್ಕೆ ಖರ್ಚು ಮಾಡುವಂಥದ್ದು 8.03 ಕೋಟಿ ರೂಪಾಯಿ ಬರೀ ಬೀದಿ ನಾಯಿಗಳಿಗಾಗಿ. ರಾಜ್ಯದಲ್ಲಿ ಜನರು ಹೊಟ್ಟೆಗಿಟ್ಟಿಲ್ಲದೆ ಕೆಲವರು ಸಾಯ್ತಾ ಇದ್ದಾರೆ, ಉಪವಾಸದಿಂದ ಸಾಯ್ತಾ ಇದ್ದಾರೆ, ಅವರಿಗೆ ಖರ್ಚು ಮಾಡ್ತಾ ಇಲ್ಲ. ಆದರೆ ಬೀದಿ ನಾಯಿಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ. ಮೂಕ ಪ್ರಾಣಿಗಳಿಗೆ ಆಹಾರವನ್ನು ಕೊಡಬೇಕು ನಿಜ, ಆದರೆ ಮನುಷ್ಯರಿಗೆ ಕೆಲವರಿಗೆ ಬದುಕೋಕೆ ಕಷ್ಟ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಬೀದಿ ನಾಯಿಗಳಿಗಾಗಿ ಇವರು ಒಂದು ವರ್ಷಕ್ಕೆ 8 ಕೋಟಿ ರೂಪಾಯಿ ಚಿಲ್ಲರೆ ದುಡ್ಡು ಖರ್ಚು ಮಾಡ್ತಾರಂದರೆ ಜನ ಕೂಡ ಇದರ ಬಗ್ಗೆ ಟೀಕೆ ಮಾಡ್ತಾರೆ. ಗಮನಿಸಬೇಕು, ಒಂದು ತಿಂಗಳಿಗೆ 66 ಲಕ್ಷ ಸ್ವಾಮಿ. ಯೋಚನೆ ಮಾಡಿ ನೀವು ಕೂಡ. ನಮ್ಮ ದುಡ್ಡು, ನಮ್ಮ ಟ್ಯಾಕ್ಸ್ನ ದುಡ್ಡು ಖರ್ಚಾಗ್ತಿರುವಂಥದ್ದು ಬೇರೆ ಯಾರ್ದು ಕೂಡ ಅಲ್ಲ. ಈ ಡಾಗ್ಗಳಿಗೆ ಶೆಟ್ಲರ್ ನಿರ್ಮಾಣ ಮಾಡೋಕ್ಕೆ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಡಾಗ್ಗಳಿಗೆ ಅಂದರೆ ಅವು ಇರಬೇಕಲ್ವಾ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು ಈ ಒಂದು ವಿಚಾರವಾಗಿ. ಆದೇಶದ ಮೇರೆಗೆ ಡಾಗ್ಗಳಿಗಾಗಿ ಒಂದು ಸುಸರ್ಜಿತವಾದಂತಹ ಒಂದು ಸ್ಥಳವನ್ನು ನಿರ್ಮಿಸಿ ಮಾಡೋಕ್ಕೆ ಈ ನಾಯಿಗಳಿಗೋಸ್ಕರ ಒಂದು ಸ್ಥಳ ನಿಗದಿ ಮಾಡಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ರೀತಿಯ ಸೌಲಭ್ಯ ಇರಬೇಕಂತ ಹೇಳಿ ಜಿಬಿಎಗೆ ಮುಂದಾಗಿದೆ ಶಟರ್ ನಿರ್ಮಾಣ ಮಾಡೋಕ್ಕೆ. ಶಾಲೆ, ಕಾಲೇಜು, ಬಸ್, ರೈಲು ನಿಲ್ದಾಣ, ಆಸ್ಪತ್ರೆ, ಮೈದಾನಗಳಲ್ಲಿರುವಂತಹ ಬೀದಿ ನಾಯಿಗಳ ಎಲ್ಲದರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅವುಗಳನ್ನು ತೆಗೆದುಹೋಗಿ ಒಂದು ಕಡೆ ಹಾಕ್ತಾರೆ. ವಿವಿಧ ಸಂಸ್ಥೆಗಳಿಂದ ಬೀದಿ ನಾಯಿಗಳ ಕುರಿತು
ಮಾಹಿತಿ ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಸಂಘ ಸಂಸ್ಥೆಗಳ ಪ್ರಕಾರ ಸದ್ಯ ಈಗ 2206 ಬೀದಿ ನಾಯಿಗಳು ಇದೆ ಎನ್ನುವಂತಹ ಮಾಹಿತಿ ಇವರಿಗೆ ಗೊತ್ತಾಗಿದೆಯಂತೆ. ಹೀಗಾಗಿ ಬೀದಿ ನಾಯಿಗಳಿಗೆ ಬರೀ ಚಿಕನ್ ರೈಸ್ ಇನ್ನು ಏನೇನು ಕೊಡುತ್ತಾರೆ, ಏನೇನು ಸಿಗುತ್ತೆ ಅಂತ ನೋಡಿದವ್ರು ನೋಡಿ, ಅಕ್ಕಿ 150 ಗ್ರಾಮ್ ಕೊಡ್ತಾರೆ, ಚಿಕನ್ 100 ಗ್ರಾಮ್ ಕೊಡ್ತಾರೆ, ತರಕಾರಿ 100 ಗ್ರಾಮ್ ಕೊಡ್ತಾರೆ, ಅಡುಗೆ ಎಣ್ಣೆ 10 ಗ್ರಾಮು, ಉಪ್ಪು 10 ಗ್ರಾಮು, ಅರಿಶಿಣ ಪುಡಿ 2.5 ಗ್ರಾಮು, ಒಟ್ಟು ಇದೆಲ್ಲ ಸೇರಿದರೆ 367.5 ಗ್ರಾಮ್ ಆಗುತ್ತೆ. ಅಡುಗೆ ಮಾಡಿದ ಬಳಿಕ 600 ಗ್ರಾಮ್ ಇದು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಎಲ್ಲೆಲ್ಲಿ ಎಷ್ಟು ಬೀದಿ ನಾಯಿಗಳಿವೆ ಅಂತ ನಾವು ಗಮನಿಸಿದ್ರೆ ನೋಡಿ, ಬೆಂಗಳೂರಿನ ಕೇಂದ್ರ ಪಾಲಿಕೆಯಲ್ಲಿ 222 ನಾಯಿಗಳಿವೆ, ಬೆಂಗಳೂರಿನ ಪೂರ್ವ ಪಾಲಿಕೆಯಲ್ಲಿ 193 ನಾಯಿಗಳಿವೆ, ಇನ್ನು ಬೆಂಗಳೂರಿನ ಪಶ್ಚಿಮ ಪಾಲಿಕೆಯಲ್ಲಿ 37 ನಾಯಿಗಳಿವೆ ಬೀದಿ ನಾಯಿಗಳು, ಇನ್ನು ಬೆಂಗಳೂರಿನ ಉತ್ತರ ಪಾಲಿಕೆಯಲ್ಲಿ 1632 ನಾಯಿಗಳಿದೆ, ಇನ್ನು ಬೆಂಗಳೂರಿನ ದಕ್ಷಿಣ ಪಾಲಿಕೆಯಲ್ಲಿ ನೋಡೋದಾದರೆ 131 ನಾಯಿಗಳಿವೆ ಅಂತ ಹೇಳಲಾಗ್ತಾ ಇದೆ. ಹೀಗಾದರೆ ಬೀದಿ ನಾಯಿಗಳಿಗೆ ಆಶ್ರಯ ಎಲ್ಲೆಲ್ಲಿ ಕೊಡುತ್ತಾರೆ ಅಂತ ನಾವು ಅದನ್ನು ಕೂಡ ಗಮನಿಸ್ಬಿಡೋಣ ನೋಡಿ. ಬೆಂಗಳೂರಿನ ಕೇಂದ್ರ ಪಾಲಿಕೆ ಕಂಟೋನ್ಮೆಂಟ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆವರಣ ಏನಿದೆ ಅಲ್ಲಿ ಕೊಡುತ್ತಾರೆ. ಮತ್ತು ಬೆಂಗಳೂರಿನ ಪೂರ್ವ ಪಾಲಿಕೆಗೆ ಸಂಬಂಧಪಟ್ಟ ಹಾಗೆ ಸಾದಮಂಗಲ ಮತ್ತು ವರ್ತೂರಿನಲ್ಲಿ ಆಶ್ರಯ ತಾಣವನ್ನು ನಿರ್ಮಿಸಲಾಗ್ತಾ ಇದೆ. ಅದಾದ ನಂತರ ಬೆಂಗಳೂರಿನ ಪಶ್ಚಿಮ ಪಾಲಿಕೆಯಲ್ಲಿ ಕೊಟ್ಟಿಗೆಪಾಳ್ಯದಲ್ಲಿ ನಿರಾಶ್ರಿತರ ಒಂದು ತಾಣ ಇದೆ, ಅಲ್ಲಿ ಇದಕ್ಕೆ ಆಶ್ರಯವನ್ನು ಕೊಡುತ್ತಾರೆ. ಬೆಂಗಳೂರಿನ ಉತ್ತರ ಪಾಲಿಕೆಗೆ ಅಂಬೇಡ್ಕರ್ ನಗರದಲ್ಲಿ, ಬೆಂಗಳೂರಿನ ದಕ್ಷಿಣ ಪಾಲಿಕೆಗೆ ಬಿಂಗಿಪುರ ಏನಿದೆ ಅಲ್ಲಿ ಆಶ್ರಯವನ್ನು ಕೊಡುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನೋಡಿ ವೀಕ್ಷಕರೇ, ನೀವು ಗಮನಿಸಿ, ಬೀದಿ ನಾಯಿಗಳಿಗಾಗಿ ಈ ರೀತಿಯಾದಂತಹ ಒಂದು ಸೌಲಭ್ಯವನ್ನು ಕೊಡೋಕೆ ಈಗ GBA ಮುಂದಾಗ್ತಾ ಇದೆ ಅಂತಂದರೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ದುಡ್ಡು ಖರ್ಚು ಮಾಡ್ತಾ ಇದೆ ಅಂತಂದರೆ ಅದರ ಬಗ್ಗೆ ಕೂಡ ಪ್ರಶ್ನೆ ಎದ್ದೇಳುತ್ತೆ. ಅಥವಾ ಈ ಬೀದಿ ನಾಯಿಗಳ ಹೆಸರಲ್ಲಿ ಏನಾದರೂ ಇವರು ದುಡ್ಡನ್ನು ಹೊಡೆಯೋಕೆ ಗೋಲ್ಮಾಲ್ ಮಾಡೋಕ್ಕೆ ಮುಂದಾಗ್ತಾರಾ? ಪ್ರತಿ ತಿಂಗಳು ಪ್ರತಿ ವರ್ಷವೂ ಕೂಡ ಇವರು ಬೀದಿ ನಾಯಿಗಳಿಗೆ ಸರಿಯಾದ ರೀತಿಯನ್ನು ಊಟ ಕೊಡ್ತಾರಂತೆ ಏನು ಗ್ಯಾರಂಟಿ? ಮತ್ತು ಅವರು ಕೊಡುವಂತಹ ಊಟ ತುಂಬ ಉತ್ತಮವಾಗಿರುತ್ತೆ ಅಂತ ಏನು ಗ್ಯಾರಂಟಿ? ಇವರು ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ದುಡ್ಡನ್ನು ಖರ್ಚು ಮಾಡ್ತಾರೆ ಅಂತಂದರೆ ಅದು ನಿಜವಾಗಿಯೂ ಕೂಡ ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಎಲ್ಲ ನಾಯಿಗಳನ್ನು ನಿಜವಾಗ್ಲೂ ಕೂಡ ಒಂದೂ ನಾಯಿ ಕೂಡ ಬೆಂಗಳೂರಿನಲ್ಲಿ ಹೊರಗೆ ಕಾಣದಂತೆ ಇವರು ಆಶ್ರಯ ಕೇಂದ್ರದಲ್ಲಿನೇ ಇರಿಸ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಈ ಎಲ್ಲ ವಿಚಾರಗಳನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. GBA ತೆಗೆದುಕೊಂಡಂತಹ ನಿರ್ಧಾರ ಯಾವಾಗಲೂ ಕೂಡ ಸರಿ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ಹಾಗಾಗಿ ತಪ್ಪಂತ ಕೂಡ ಹೇಳೋಕ್ಕಾಗಲ್ಲ. ಆದರೆ ಕ್ವಶನ್ ಮಾಡಬೇಕಾಗುತ್ತೆ. ಬೀದಿ ನಾಯಿಗಳಿಗಾಗಿ ನಾವು ಇಷ್ಟೊಂದು ದುಡ್ಡು ಖರ್ಚು ಮಾಡಬೇಕಾ? ಜನರ ಕಲ್ಯಾಣಕ್ಕಾಗಿ, ಜನರಿಗಾಗಿ ಖರ್ಚು ಮಾಡಬೇಕಾದಂಥ ದುಡ್ಡನ್ನ ಈ ರೀತಿಯಾಗಿ ಯಾವುದೋ ಒಂದು ಯೋಚನೆಗಳಿಗೆ ಮಾಡ್ತಾ ಇದ್ದಾರೆ. ಓಕೆ, ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬೇರೆ ರೀತಿ ಕೂಡ ಹ್ಯಾಂಡಲ್ ಮಾಡ್ಬೋದು. ಮತ್ತು ಏನು ಸಾಕಷ್ಟು ಒಂದು ಆಹಾರ ಅಂದರೆ ವೇಸ್ಟ್ ಆಗ್ತಾ ಇರುತ್ತೆ ರಾಜ್ಯದಲ್ಲಿ, ಅದನ್ನೆಲ್ಲವನ್ನು ಸಂಗ್ರಹಿಸಿ ತಂದು ಬೀದಿ ನಾಯಿಗಳಿಗೆ ಕೂಡ ಹಾಕಬಹುದು. ಈ ರೀತಿ ಕೂಡ ಯೋಚನೆ ಮಾಡುವುದಲ್ಲ ನೋಡಿ. ಮುಖ್ಯವಾಗಿ ಹೋಟೆಲ್ಗಳಲ್ಲಾಗಿರ್ಬೋದು, ಕಲ್ಯಾಣ ಮಂಟಪಗಳಲ್ಲಾಗಿರ್ಬೋದು, ಮತ್ತು ಫಂಕ್ಷನ್ ನಡೀತಲ್ಲ ಅಲ್ಲಿ ಕೂಡ ಆಗಿರ್ಬೋದು, ತುಂಬ ದೊಡ್ಡ ಮಟ್ಟದಲ್ಲಿ ಅಡುಗೆ ಮಾಡಿರ್ತಾರೆ, ಅಲ್ಲಿ ಮಿಕ್ಕಿರುತ್ತೆ, ಅದನ್ನು ಚೆಲ್ಲುವಂತಹ ಬದಲು ಅದನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಿಸಿ GBA ಒಂದು ಸಿಬ್ಬಂದಿಯವರಿಂದ ಬೀದಿ ನಾಯಿಗಳಿಗೆ ಕೊಡುವಂತಹ ಕೆಲಸ ಮಾಡ್ಬೋದು, ಅಲ್ಲಿ ಕೂಡ ದುಡ್ಡು ಉಳಿಸಬಹುದು. ಆದರೆ ಇವರು ಆ ರೀತಿಯಾಗಿ ಮಾಡ್ತಾ ಇಲ್ಲ. ಅದು ಚಿಕನ್ ರೈಸ್ ಕೊಡೋಕೆ ಮುಂದಾಗಿದ್ದಾರೆ. ಈಗ ನೋಡೋಣ ಏನಾಗುತ್ತೆ ಈ ಒಂದು ವಿಚಾರದಲ್ಲಿ ಎಷ್ಟು ಗೋಲುಮಾಲಾಗುತ್ತೆ ಅಥವಾ ಎಷ್ಟು ಸಮರ್ಪಕವಾಗಿ GBA ಇದನ್ನು ನಿರ್ವಹಣೆ ಮಾಡುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.